ಅರುಂಧತಿ ಕೋಟೆ ಹೋಗ್ತಾ ಇದೀವಿ. నీకు పెళ్ళ నన్ను సమాధిలో కుళ్ళ పెట్టి చంపిన నిన్ను వదల బొమ్మాలి వదల వస్తా వస్తా తప్పక వస్తా కసిగా పగని. ನೀವು ನೋಡ್ತಿರೋಂಥ ಪ್ಯಾಲೇಸೇ ಅರುಂಧತಿ ಮೂವಿಯಲ್ಲಿರೋವಂಥದ್ದು. ಇದನ್ನು ಕಟ್ಟಿದ್ದು ನವಾಬ್ರು, ಮತ್ತು ಬ್ರಿಟಿಷ್ ಆಧೀನಕ್ಕೆ ಬಂದಾದಮೇಲೆ ಬ್ರಿಟಿಷರು ಇದನ್ನು ಔಟ್ಸ್ಕರ್ಟ್ಸ್ ಆಫೀಸ್ ಮಾಡ್ಕೊಂಡಿದ್ರು. ಇದು ಯಾಗಂಟಿ ಮತ್ತು ಬನಗಾನಪಲ್ಲಿ ಮಧ್ಯ ಬರುತ್ತೆ, ಹೈವೇಯಲ್ಲಿ ಲೆಫ್ಟ್ ಸೈಡ್ಗೆ ಬರುತ್ತೆ. ನಮ್ಮ ಕರ್ನಾಟಕದಿಂದ ಹೋಗೋರು ಅನಂತಪುರ ಸೈಡಿಂದ ಹೋದರೆ ನಮಗೆ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ, ನೋಡ್ಬೋದು. ಒಳಗಡೆ ಹೋಗಿ ನೋಡೋಣ ಕೋಟೆಯಲ್ಲಿ ಏನಿದೆ ಅಂತ ಹೇಳಿ. ಇನ್ನೂ ಇಲ್ಲ, ಸುಮ್ಮನೆ ಎಂಟ್ರೆನ್ಸ್ ಅಷ್ಟೇ. ಸೊ ಮೇಲ್ಗಡೆ ಒಂದು ಡೋರ್ ಐತೆ, ಅಲ್ಲೇ ಹೋಗಿ ನೋಡೋಣ ಹೇಗಿದೆ. ಮೋಸ್ಟ್ಲಿ ವಿಡಿಯೋಸ್ ಎಲ್ಲ ಶೂಟ್ ಮಾಡಿ ಹಾಳು ಮಾಡ್ತಾರೆ ಅಂತ ಹೇಳಿ ಇಲ್ಲ, ಓಪನ್ ಇದೆ, ಸೈಡಲ್ಲಿ ಓಪನ್ ಇದೆ. ಸೊ ವ್ಯೂ ನೋಡ್ರಿ ಏನಿದೆ, ಜಾಗ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲ ಎಲ್ಲ ಹೆಸರು ಅಲ್ಲ ನೋಡ್ರಿ, ಅಲ್ಲಿ ಮೈನಿಂಗ್ ಫ್ಯಾಕ್ಟ್ರಿ ಇದೆ, ಅದು ಸ್ಟೀಲ್ ಮೈನಿಂಗ್ ಫ್ಯಾಕ್ಟ್ರಿ, ಸ್ಟೀಲ್ ಐ ಥಿಂಕ್ ಐರನ್ ಮೈನಿಂಗ್, ಐರನ್ ಕೋಲ್ ಫ್ಯಾಕ್ಟ್ರಿ ಅನ್ಸುತ್ತೆ, ಆಲ್ಮೋಸ್ಟ್ ಮೈನಿಂಗ್ ಫ್ಯಾಕ್ಟ್ರಿ ಅದು. ಸೊ ಒಳಗಡೆ ಹೋಗೋಣ. ಒಳಗಡೆ ಏನಿಲ್ಲ, ಒಳಗಡೆ ಏನಿಲ್ಲ. ಮೇಲ್ಗಡೆ ಎಲ್ಲ ರೂಫ್ ಎಲ್ಲ ಉದ್ರೋಗ್ಬಿಟ್ಟಿದೆ, ರೂಫಿಂಗ್ ಎಲ್ಲ ಏನಿಲ್ಲ. ಸುಮ್ಮನೆ ತೋರ್ಸೋದಕ್ಕಷ್ಟೇ. ಅಲ್ಲೇನೋ ಇದಿದೆ ಚಿಕ್ಕದಾಗಿ ಅಷ್ಟೇ, ಅಂದ್ರೆ ಔಟ್ ಸೈಡ್ ಈಚೆ ಕಡೆ ಇದು ಆಕ್ಚುಲಿ ಒಂದು ನವಂಬರ್ ಕಟ್ಸಿದಂತೆ, ಅದಾದ್ಮೇಲೆ ಬ್ರಿಟಿಷರು ಆಫೀಸ್ ಮಾಡ್ಕೊಂಡಿದ್ದಂತೆ. ಸೊ ಅದಾದ್ಮೇಲೆ ಯಾವ್ದು ಗೌರ್ಮೆಂಟ್ ಸರ್ವೈವಲ್ಸ್ ಎಲ್ಲ ಏನಿಲ್ಲ, ಹ್ಯಾಂಡ್ ಓವರ್ ಎಲ್ಲ ಏನಿಲ್ಲ. ಸುಮ್ನೆ ಇಲ್ಲಿರೋದೇ ನಾರ್ಮಲ್ ಗ್ರಾಮ ಪಂಚಾಯತಿ, ಇಲ್ಲೇ ಸ್ಮಾಲ್ ರೂರಲ್ ವಿಲೇಜ್ ರೂರಲ್ಸ್ ಇರುತ್ತಲ್ಲ, ಆ ಗೌರ್ಮೆಂಟ್ ಮಾತ್ರ ಹ್ಯಾಂಡ್ ಓವರ್ ಮಾಡ್ಕೊಂಡು ಅಟ್ಲೀಸ್ಟ್ ಇದನ್ನ ಬಟ್ ಇದನ್ನ ನೀಟಾಗಿ ರೆಡಿ ಮಾಡಿಸಿ ಅಟ್ಲೀಸ್ಟ್ ಒಂದು ಏನಾದ್ರೂ ಟೂರಿಸಂ ಸ್ಪಾಟ್ ಮಾಡಿದ್ರು ಹೋಗಿ ಬರೋರ್ಗೆ ಒಂದು ಫೀಸ್ ಏನಾದ್ರು ಅರೇಂಜ್ ಮಾಡಿ ತೋರ್ಸಿದ್ರೆ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಕೋಟೆ ಬಗ್ಗೆ ಏನ್ ಅನ್ಸಿದೆ ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ತಿಳಿಸಿ, ಅಂಡ್ ನನ್ನ ಚಾನೆಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.